ಸಿನಿಮಾದಲ್ಲಿ ನಾಯಕ ನಾಯಕಿಯರಿಗಿರುವಷ್ಟೇ ಆದ್ಯತೆ ಪೋಷಕ ಪಾತ್ರಗಳಿಗೂ ಇರುತ್ತದೆ. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚುವ ಕಲಾವಿದರು ಸ್ಟಾರ್ ನಟ ನಟಿಯರಿಗಿಂತ ಹೆಚ್ಚು ಸಂಭಾವನೆ ಪಡೆಯುತ್ತಾರೆ. ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವ ಈ ಕಲಾವಿದರು ಸಂಭಾವನೆ ಕೂಡ ಅಷ್ಟೇ ಪಡೆದುಕೊಳ್ಳುತ್ತಾರೆ. ಪೋಷಕರ ಕಲಾವಿದರಿಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಅವರ ಸಂಭಾವನೆ ಕೂಡ ಚಿತ್ರದಿಂದ ಚಿತ್ರಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಕನ್ನಡ ಚಿತ್ರರಂಗದ ಪೋಷಕ ನಟರು ಒಂದು ದಿನಕ್ಕೆ ಲಕ್ಷಗಟ್ಟಲೆ ಸಂಪಾದನೆ ಮಾಡುತ್ತಾರೆ. ಹಾಗಾದ್ರೆ ಯಾವ್ಯಾವ ಕಲಾವಿದರು ಎಷ್ಟೆಷ್ಟು ಸಂಭಾವನೆ ಪಡೆಯುತ್ತಾರೆ? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಕನ್ನಡ ಚಿತ್ರರಂಗದ ಕಾಮಿಡಿ ಮಹಾರಾಜ ಅಂತಾನೆ ಖ್ಯಾತಿ ಗಳಿಸಿರುವ ಹಾಸ್ಯ ನಟ ಸಾಧು ಕೋಕಿಲ ಇಂದಿಗೂ ಸಿಕ್ಕಾಪಟ್ಟೆ ಬೇಡಿಕೆ ಇಟ್ಟುಕೊಂಡಿರುವ ಕಾಮಿಡಿ ಸ್ಟಾರ್. ಇವರು ಒಂದು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಜೊತೆಗೆ ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರಾಗಿಯೂ ಕೆಲಸ ಮಾಡುವ ಸಾಧು ಕೋಕಿಲ ಅವರು ಬೇರೆ ಬೇರೆ ಚಾರ್ಜ್ಗಳನ್ನ ಮಾಡುತ್ತಾರೆ. ನಟ ಸಾಧು ಕೋಕಿಲ ವೃತ್ತಿ ಜೀವನದಲ್ಲಿ ಮೊದಲು ಸಂಗೀತ ನಿರ್ದೇಶಕ, ಕೀಬೋರ್ಡ್ ಡೈರೆಕ್ಟರ್ ಆಗಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಹಾಸ್ಯ ನಟರಾಗಿ ಚಿತ್ರರಂಗದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ಸಕಲ ಕಲಾ ವಲ್ಲಭ ಅಂತಾನೆ ಹೆಸರುವಾಸಿಯಾಗಿರುವ ನಟ ರಂಗಾಯಣ ರಘು ಕೂಡ ಸಿಕ್ಕಾಪಟ್ಟೆ ಬೇಡಿಕೆ ಇರುವ ನಟ. ಇವರ ಸಂಭಾವನೆ ಕೂಡ ದಿನಕ್ಕೆ ಲಕ್ಷದ ಮೇಲಿದೆ. ಕಳ್ಳನಟ, ಕಾಮಿಡಿ ಹಾಗೂ ತಂದೆ ಪಾತ್ರ ಹೀಗೆ ಯಾವುದೇ ಪಾತ್ರವಿರಲಿ ನಟ ರಂಗಾಯಣ ರಘು ಅವರು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಒಂದು ದಿನಕ್ಕೆ ರಂಗಾಯಣ ರಘು ಅವರು 4 ರಿಂದ 5 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಕಾಮಿಡಿ ಶೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ನಟ ಚಿಕ್ಕಣ್ಣ. ಇಂದು ಬಹುಬೇಡಿಕೆಯ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ನಾಯಕನಾಗಿಯೂ ಮಿಂಚುತ್ತಿದ್ದಾರೆ. ಕನ್ನಡ ಸಿನಿಮಾ ರಂಗದ ಎಲ್ಲಾ ನಟರ ಜೊತೆ ತೆರೆ ಹಂಚಿಕೊಂಡಿರುವ ನಟ ಚಿಕ್ಕಣ್ಣ ತಮ್ಮ ಸಂಭಾವನೆಯನ್ನು ಕೂಡ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಚಿಕ್ಕಣ್ಣ ಒಂದು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎಂಬ ಮಾಹಿತಿ ಇದೆ. ಆದರೆ ಕಾಲ್ ಶೀಟ್ 10 ದಿನದ ಮೇಲಾದರೆ ಅವರ ಸಂಭಾವನೆ ಬೇರೆಯದ್ದೇ ಇರಲಿದೆಯಂತೆ. ಚಿಕ್ಕಣ್ಣ ಪ್ರಸ್ತುತ ಕನ್ನಡದ ಬಹುಬೇಡಿಕೆಯ ಹಾಸ್ಯ ನಟ. ಕನ್ನಡ ಸಿನಿಮಾ ರಂಗದ ಬಹುಬೇಡಿಕೆಯ ಕಲಾವಿದ ಎಂದರೆ ಅಚ್ಯುತ್ ಕುಮಾರ್. ಪೋಷಕ ಪಾತ್ರಗಳಿಗೆ ಹೇಳಿ ಮಾಡಿಸಿದ ಕಲಾವಿದ ಅಚ್ಯುತ್ ಕುಮಾರ್. ಯಾವುದೇ ಪಾತ್ರವಿರಲಿ ಅಚ್ಯುತ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಕದರೇ ಬೇರೆ. ವಿಲನ್ ಹಾಗೂ ಪಾಸಿಟಿವ್ ಪಾತ್ರ ಎರಡರನ್ನೂ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಬೇಡಿಕೆಗೆ ತಕ್ಕಂತೆ ಇವರ ಸಂಭಾವನೆ ಕೂಡ ಇದೆ. ಅಂದಹಾಗೆ ಇವರು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾರೆ. ಖಡಕ್ ವಿಲನ್ ಎಂದರೆ ರವಿಶಂಕರ್. ಆರುಮುಗಂ ಎಂದೇ ಖ್ಯಾತಿ ಗಳಿಸಿರುವ ರವಿಶಂಕರ್ ಕನ್ನಡದ ಬಹುಬೇಡಿಕೆಯ ವಿಲನ್. ಕೆಂಪೇಗೌಡ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ರವಿಶಂಕರ್ ಮೊದಲ ಸಿನಿಮಾದಲ್ಲೇ ಕನ್ನಡಿಗರ ಮನಗೆದ್ದರು. ಇದು ಆರುಮುಗಂ ಕೋಟೆ ಕಣೋ ಅಂತ ಡೈಲಾಗ್ ಮೂಲಕ ಸಖತ್ ಫೇಮಸ್ ಆದರು. ನಂತರ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಹೃದಯ ಗೆದ್ದರು. ರವಿಶಂಕರ್ ಸದ್ಯ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಪೋಷಕ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ನಟ ರವಿಶಂಕರ್ ಅವರು ಒಂದು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಅನಂತ್ನಾಗ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಕಲಾವಿದ. ನ್ಯಾಚುರಲ್ ನಟನಾ ಶೈಲಿಯಿಂದಲೇ ಗಮನ ಸೆಳೆಯುವ ಇವರು ಕನ್ನಡ ಮಾತ್ರವಲ್ಲದೆ ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲೂ ನಟಿಸಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವ ಅನಂತ್ನಾಗ್ ಹೊಸ ನಟರಿಂದ ಹಿಡಿದು ಸ್ಟಾರ್ ನಟರ ಸಿನಿಮಾಗಳಲ್ಲಿಯೂ ಮುಖ್ಯವಾದ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರು ಒಂದು ದಿನಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ. ಕನ್ನಡ ಚಿತ್ರರಂಗ ಕಂಡ ಮತ್ತೋರ್ವ ಬಹುಬೇಡಿಕೆಯ ಪೋಷಕ ನಟ ಎಂದರೆ ಅವಿನಾಶ್. ಅನೇಕ ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ಅವಿನಾಶ್ ಇಂದಿಗೂ ಅದೇ ಬೇಡಿಕೆ ಉಳಿಸಿಕೊಂಡ ಕಲಾವಿದ. ನೆಗೆಟಿವ್ ಮತ್ತು ಪಾಸಿಟಿವ್ 2 ಶೇಡ್ಗಳಲ್ಲಿ ನಟಿಸುವ ಅದ್ಭುತ ನಟ. ನಟ ಅವಿನಾಶ್ ಅವರು ದಿನಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ. ಕನ್ನಡ ಸಿನಿಮಾ ರಂಗದ ಮತ್ತೋರ್ವ ಖ್ಯಾತ ನಟ ಗೋಪಾಲ್ ದೇಶಪಾಂಡೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಬೇಡಿಕೆ ಇಟ್ಟುಕೊಂಡಿರುವ ನಟ ಇವರು. ಅನೇಕ ಅದ್ಭುತ ಸಿನಿಮಾಗಳಲ್ಲಿ ನಟಿಸಿರುವ ಗೋಪಾಲ್ ದೇಶಪಾಂಡೆ ಅವರು ಗೋಪಿ ಸರ್ ಅಂತಾನೆ ಎಲ್ರಿಗೂ ಅಚ್ಚುಮೆಚ್ಚು. ಬೇಡಿಕೆಗೆ ತಕ್ಕಂತೆ ಇವರ ಸಂಭಾವನೆ ಕೂಡ ಇದೆ. ದಿನವೊಂದಕ್ಕೆ ಗೋಪಾಲ್ ದೇಶಪಾಂಡೆ ಅವರು 3 ರಿಂದ 4 ಲಕ್ಷ ರೂಪಾಯಿ ಪಡೆಯುತ್ತಾರೆ ಎನ್ನಲಾಗಿದೆ. ನಟ ಪ್ರಮೋದ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿಯವರ ಸಿನಿಮಾಗಳ ಮೂಲಕವೇ ಹೆಚ್ಚು ಖ್ಯಾತಿ ಗಳಿಸಿರುವ ನಟ. ಸದ್ಯ ಅನೇಕ ಸಿನಿಮಾಗಳಲ್ಲಿ ಮಿಂಚುತ್ತಿರುವ ಪ್ರಮೋದ್ ಶೆಟ್ಟಿಯವರು ದಿನಕ್ಕೆ ಭರ್ಜರಿ ಚಾರ್ಜ್ ಮಾಡುತ್ತಾರೆ. ದಿನವೊಂದಕ್ಕೆ ಪ್ರಮೋದ್ ಶೆಟ್ಟಿ 2 ರಿಂದ 3 ಲಕ್ಷ ರೂಪಾಯಿ ಪಡೆಯುತ್ತಾರಂತೆ. ನಟ ಶಿವರಾಜ್ ಕೆಆರ್ಪೇಟೆ. ಇವರು ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿ ಇರುವ ಕಾಮಿಡಿ ನಟ. ಅನೇಕ ಸ್ಟಾರ್ ನಟರ ಜೊತೆ ಸಿನಿಮಾಗಳಲ್ಲಿ ಮಿಂಚಿರುವ ಶಿವರಾಜ್ ಕೆಆರ್ಪೇಟೆಯವರು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಕನ್ನಡ ಅಭಿಮಾನಿಗಳ ಮನಗೆದ್ದವರು. ಇವರು ದಿನಕ್ಕೆ 1 ರಿಂದ 1.5 ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ.